ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ನವೋದಯ ವಿಶ್ವವಿದ್ಯಾಲಯದಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ NVS ನೇಮಕಾತಿ. ಇದು ಕರ್ನಾಟಕದಲ್ಲಿ ಕೂಡ ಇರತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ ಅಡುಗೆ ಸಹಾಯಕ, ಕಂಪ್ಯೂಟರ್ ಆಪರೇಟರ್ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಿಕರಿದ್ದಾರೆ. ಇಲ್ಲಿ ಒಟ್ಟು 1377 ಖಾಲಿ ಹುದ್ದೆಗಳಿವೆ. ಇದೊಂದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ಇಲ್ಲಿ 10ನೇ ತರಗತಿ, 12ನೇ ತರಗತಿ, ITI, ಡಿಗ್ರಿ, ಡಿಪ್ಲೊಮಾ, BE ಎಲ್ಲ ಹುದ್ದೆ ಅರ್ಜಿಕರಿದ್ದಾರೆ. ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ 18,000ರಿಂದ ಆರಂಭವಾಗುತ್ತೆ. ಆಮೇಲೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ವಿದ್ಯಾರ್ಥಿಯ ವಯೋಮಿತಿ, ಹುದ್ದೆ ವಿವರ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ. ಓಕೆ ಫ್ರೆಂಡ್ಸ್, ಈಗ ನೇರ ವಿಷಯಕ್ಕೆ ಹೋಗೋಣ. ಇದು ನವೋದಯ ವಿಶ್ವವಿದ್ಯಾಲಯದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನವೋದಯ ವಿದ್ಯಾಲಯ ಸಮಿತಿ ಅಂತ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇವಾಗ ಇಲ್ಲಿ ಇನ್ಫಾರ್ಮೇಷನ್ ನೋಡೋಣ. ಇದು ಇನ್ಫಾರ್ಮೇಷನ್ ಈ ರೀತಿ ಕೊಟ್ಟಿದ್ದಾರೆ. ಎಷ್ಟು ಹುದ್ದೆ ಖಾಲಿವೆ ಏನಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ನವೋದಯ ವಿದ್ಯಾಲಯ ಸಮಿತಿ NVS ನೇಮಕಾತಿ ಆಗಿರ್ತದೆ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 1377 ಖಾಲಿ ಹುದ್ದೆಗಳೇ. ಉದ್ಯೋಗ ಸ್ಥಳ ಅಖಿಲ ಭಾರತ ಇರತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಬೋಧಕೇತರ ಅಂದರೆ ಹುದ್ದೆಗಳು ಕೊಟ್ಟಿದ್ದಾರೆ, ಅಂದರೆ ಟೀಚಿಂಗ್ ಅಲ್ಲದ ಹುದ್ದೆಗಳು. ಇಲ್ಲಿ ವೇತನ ಬಂದುಬಿಟ್ಟು 18,000ದಿಂದ 1,42,400 ರೂಪಾಯಿ ಪರ್ ಮಂತ್ ಅಲ್ಲಿರುತ್ತೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಮತ್ತು ಪೋಸ್ಟ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗಳು 121 ಖಾಲಿವೆ. ಸಹಾಯಕ ವಿಭಾಗಾಧಿಕಾರಿ 5 ಹುದ್ದೆ ಖಾಲಿವೆ. ಅಡಿಟ್ ಮತ್ತು ಸಹಾಯಕ 12 ಹುದ್ದೆ ಖಾಲಿವೆ. ಜೂನಿಯರ್ ಅನುವಾದಕ 4 ಹುದ್ದೆ ಖಾಲಿವೆ. ಕಾನೂನು ಸಹಾಯಕ 1 ಹುದ್ದೆ ಖಾಲಿದೆ. ಸ್ಟೋನೋಗ್ರಾಫರು 23 ಹುದ್ದೆ ಖಾಲಿವೆ. ಕಂಪ್ಯೂಟರ್ ಆಪರೇಟರು 2 ಹುದ್ದೆ ಖಾಲಿವೆ. ಅವು ಅಡುಗೆ ಮೇಲ್ವಿಚಾರಕ 78 ಹುದ್ದೆ ಖಾಲಿವೆ. ಜೂನಿಯರ್ ಸೆಕ್ರೆಟರಿ ಸಹಾಯಕ 381 ಹುದ್ದೆ ಖಾಲಿವೆ. ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ 128 ಹುದ್ದೆ ಖಾಲಿವೆ. ಲ್ಯಾಬ್ ಅಟೆಂಡೆಂಟ್ 161 ಹುದ್ದೆ ಖಾಲಿವೆ. ಮೆಸ್ ಸಹಾಯಕ 447 ಹುದ್ದೆ ಖಾಲಿವೆ. ಮತ್ತು ಮಲ್ಟಿ ಟಾಸ್ಕಿಂಗ್ MTS ಹುದ್ದೆಗಳು 19 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವಿದ್ಯಾರ್ಥಿ BSc ಪದವಿ, BCom, ಸ್ನಾತಕೋತ್ತರ ಪದವಿ, LLB ಹಾಗೂ 12ನೇ ತರಗತಿ, BCA, BSc, BA ಅಥವಾ BTech ಪಾಸ್ ಆಗಿರಬೇಕು ಅಥವಾ ಪದವಿ ಪಾಸ್ ಆಗಿರಬೇಕು. 12ನೇ ತರಗತಿ, 10ನೇ ತರಗತಿ ಮತ್ತು ITI, 10ನೇ ತರಗತಿ, 12ನೇ ತರಗತಿ, ಡಿಪ್ಲೊಮಾ ಹಾಗೂ 10ನೇ ತರಗತಿ ಪಾಸ್ ಆದರೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಈ ಹುದ್ದೆಗಳಿಗೆ ವಯೋಮಿತಿ ಬಂದುಬಿಟ್ಟು ಮಹಿಳಾ ಸಿಬ್ಬಂದಿ ನರ್ಸ್ಗೆ 35 ವರ್ಷ ಕೊಟ್ಟಿದ್ದಾರೆ. 23ರಿಂದ 33, 18ರಿಂದ 30, 32, 23ರಿಂದ 35, 18ರಿಂದ 27. ಕಂಪ್ಯೂಟರ್ ಆಪರೇಟರ್ಗಳಿಗೆ 18ರಿಂದ 30, ಅಡುಗೆಯವರಿಗೆ 35 ವರ್ಷ. ಆಮೇಲೆ ಜೂನಿಯರ್ ಸೆಕ್ರೆಟರಿ ಹುದ್ದೆಗಳಿಗೆ 18ರಿಂದ 27 ಹಾಗೂ ಎಲೆಕ್ಟ್ರಿಷಿಯನ್ ಮತ್ತು ಪ್ಲಂಬರ್ ಹುದ್ದೆಗಳಿಗೆ 18ರಿಂದ 40. ಲ್ಯಾಬ್ ಅಟೆಂಡೆಂಟ್ ಹಾಗೂ ಸಹಾಯಕ ಹುದ್ದೆಗಳಿಗೆ MTS ಅವರಿಗೆ 18ರಿಂದ 30ವರೆಗೆ ವಯೋಮಿತಿ ಕೊಟ್ಟಿರ್ತಾರೆ. ಇನ್ನು ಅದೇ ರೀತಿಯಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಇರ್ತದೆ. ಅದು ಕಾಸ್ಟ್ ವೈಸ್ ಇರ್ತದೆ. 3 ವರ್ಷ, 5 ವರ್ಷ, 10 ವರ್ಷ, 13 ವರ್ಷ, 15 ವರ್ಷ ಈ ರೀತಿ ಸಲ್ಲಿಕೆ ಇರುತ್ತದೆ. ಇನ್ನು ಅರ್ಜಿ ಶುಲ್ಕ ಬಂದುಬಿಟ್ಟು 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ತಾವು ನೋಡ್ಕೊಂಡು ಅರ್ಜಿನ ಸಲ್ಲಿಸಬೇಕು. ಆಮೇಲೆ ಮಹಿಳಾ ಸಿಬ್ಬಂದಿ ನರ್ಸ್ಗಳಿಗೆ 1500 ರೂಪಾಯಿ ಇದು ಇರ್ತದೆ ಸಾಮಾನ್ಯದವರಿಗೆ. ಉಳಿದ ಎಲ್ಲ ಹುದ್ದೆಗಳಿಗೆ 1,000 ರೂಪಾಯಿ ಶುಲ್ಕ ಇರುತ್ತದೆ. ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಆಗಿರುತ್ತದೆ. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ವ್ಯಾಪಾರ ಪರೀಕ್ಷೆ ಮತ್ತು ದಾಖಲೆಗಳ ವೆರಿಫಿಕೇಷನ್ ಮೂಲಕ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇನ್ನು ಸಂಬಳ ನೋಡ್ಬೇಕಾರಲ್ರಿ 44,900ರಿಂದ 1,42,400 ಹುದ್ದೆಗಳಿಗೆ. ಆಮೇಲೆ 35,400ರಿಂದ 1,24,000 ರೂಪಾಯಿ ಈ ಸಹಾಯಕ ಅಧಿಕಾರಿ ಹುದ್ದೆಗಳಿಗೆ ಇರುತ್ತವೆ. ಆಮೇಲೆ ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಇವೆಲ್ಲಗಳಿಗೆ 25,500ರಿಂದ 81,100 ರೂಪಾಯಿ ಪರ್ ಮಂತ್ ಇರುತ್ತೆ. ಆಮೇಲೆ ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳಿಗೆ 19,900ರಿಂದ 63,200 ರೂಪಾಯಿ ಇರುತ್ತೆ. ಆಮೇಲೆ ಲ್ಯಾಬ್ ಅಟೆಂಡರು ಸಹಾಯಕ MTS ಹುದ್ದೆಗಳಿಗೆ 18ರಿಂದ 56,900 ರೂಪಾಯಿ ಸ್ಯಾಲ್ರಿ ಇರುತ್ತೆ ಪರ್ ಮಂತು. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಡೇಟು ಇನ್ನೂ ಕನ್ಫರ್ಮ್ ಯಾವಾಗ ಡೇಟ್ ಅಂತ ಡೇಟ್ಗಳಲ್ಲಿ ಸದ್ಯದಲ್ಲೇ ಓಪನ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಇದು ಆಫೀಸಲ್ಲಿ ಬಂದಂಥ ನೋಟಿಫಿಕೇಶನ್ ಆಗಿರ್ತದೆ. ಇದು ಅಪ್ಲೈ ಲಿಂಕ್ ಇಲ್ಲಿಂದ ಓಪನ್ ಆಗುತ್ತೆ. ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ. ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಯಾವೆ ಅಂದರೆ ರಿಕ್ವೈರ್ಮೆಂಟ್ ಫಾರ್ ಫೀಮೇಲ್ ಸ್ಟಾಫ್ ನರ್ಸ್, ಅಸಿಸ್ಟೆಂಟ್, ಸೆಕ್ಷನ್ ಆಫೀಸರ್, ಆಡಿಟ್ ಅಸಿಸ್ಟೆಂಟ್, ಲೀಗಲ್ ಅಸಿಸ್ಟೆಂಟ್, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್, ಸ್ಟೋನೋಗ್ರಾಫರ್, ಕಂಪ್ಯೂಟರ್ ಆಪರೇಟರ್, ಕ್ರಿಯೇಟಿಂಗ್ ಸೂಪರ್ವೈಸರ್, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, HQ ಈ ರೀತಿ ಹಲವಾರು ಎಲ್ಲ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದು 32 ಪೇಜ್ PDF ಇದೆ. ಇದನ್ನು ನಮ್ಮ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ತಾವಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಕನ್ಫರ್ಮೇಷನ್ ಡೇಟ್ ಕೊಟ್ಟಲೆ ಯಾವಾಗ ಓಪನ್ ಆಗುತ್ತೆ ಅಂತ ಓಪನ್ ಆದ ತಕ್ಷಣ ತಾವಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು.
ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇಲ್ಲಿಂದ ಲಿಂಕ್ ಓಪನ್ ಆಗ್ತದೆ. ಡೇಟ್ ಕೊಟ್ಟ ನಂತರ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದು. ಇದು ನೋಟಿಫಿಕೇಶನ್ PDF ಆಗಿರ್ತದೆ. ಇದು ತೋರಿಸಿದಂಥ ನೋಟಿಫಿಕೇಶನ್ ಇದೆ, ಅದನ್ನು ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡಿ ಫ್ರೆಂಡ್ಸ್, ತಮಗೆ ಇದೊಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ನಲ್ಲಿ ಹಾಗೂ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಅಲ್ಲಿ ನೀವು ಫಾಲೋ ಮಾಡಿ, ಅಲ್ಲಿ ಕೂಡ ಸಣ್ಣ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.